ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ನಗರದಲ್ಲಿ ಅಕ್ರಮ ವಲಸಿಗರ ಬಂಧನದ ವಿರುದ್ಧ ಭುಗಿಲೆದ್ದಿರುವ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ರಾಜ್ಯದ ರಾಜ್ಯಪಾಲ ಗೆವಿನ್ ನ್ಯೂಸಮ್ ಹಾಗೂ ರಾಜ್ಯದ ಪೊಲೀಸ್ ಕೇಳದೇ ಇದ್ರೂ ಅಧ್ಯಕ್ಷ ಟ್ರಂಪ್ ನ್ಯಾಷನಲ್ ಗಾರ್ಡ್ಗಳನ್ನು ಕಳಿಸಿರುವುದು ಅಮೆರಿಕದ ಟ್ರಂಪ್ ಸರ್ಕಾರ ಹಾಗೂ ಅಲ್ಲಿನ ರಾಜ್ಯ ಸರ್ಕಾರಗಳ ನಡುವೆ ತೀವ್ರ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿದೆ. ಲಾಸ್ ಏಂಜಲೀಸ್ನಲ್ಲಿ ಇತ್ತೀಚೆಗೆ ನಡೆದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯ ತೀವ್ರ ಕಾರ್ಯಾಚರಣೆಗಳು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಗಿವೆ. ಪ್ರತಿಭಟನೆಗಳು ಸತತವಾಗಿ 5ನೇ ದಿನಕ್ಕೆ ಕಾಲಿಟ್ಟಿವೆ. ಲಾಸ್ ಏಂಜಲ್ಸ್ ಡೌನ್ ಟೌನ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಈ ನಡುವೆ ಈ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನುಸರಿಸಿದ ಕ್ರಮ ಇನ್ನಷ್ಟು ಸಮಸ್ಯೆಗೆ, ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಜೂನ್ 6ರಂದು ಮಧ್ಯಾಹ್ನ 3 ಗಂಟೆಗೆ ಫ್ಯಾಷನ್ ಡಿಸ್ಟ್ರಿಕ್ಟ್ನಲ್ಲಿನ ಉಡುಪು ತಯಾರಿಕಾ ಘಟಕವೊಂದರಲ್ಲಿ ಐಸಿಇ ಅಧಿಕಾರಿಗಳು ದಾಳಿ ನಡೆಸಿದ್ರು. ನಕಲಿ ದಾಖಲೆಗಳನ್ನು ಬಳಸುತ್ತಿರುವ ಉದ್ಯೋಗದಾತರ ಬಗ್ಗೆ ನ್ಯಾಯಾಧೀಶರು ಸಂಭವನೀಯ ಕಾರಣವನ್ನು ಕಂಡುಕೊಂಡ ನಂತರ ಈ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಬಂಧಿತ ವಲಸಿಗರನ್ನ ಸಾಗಿಸ್ತಾ ಇದ್ದ 2 ಬಿಳಿ ವ್ಯಾನ್ಗಳನ್ನು ಪ್ರತಿಭಟನಾಕಾರರು ತಡೆಯೋಕೆ ಪ್ರಯತ್ನಿಸಿದಾಗ ಪರಿಸ್ಥಿತಿ ಉದ್ವಿಗ್ನಗೊಳಿತು. ಗಲಭೆ ನಿಗ್ರಹ ಸಮವಸ್ತ್ರದಲ್ಲಿದ್ದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆಯನ್ನು ತೆರವುಗೊಳಿಸಿದ್ರು. ಅದೇ ದಿನ ನಗರದಾದ್ಯಂತ ಹೋಮ್ ಡಿಪೋ ಮಳಿಗೆಗಳ ಪಾರ್ಕಿಂಗ್ ಸ್ಥಳಗಳಲ್ಲೂ ಐಸಿಇ ದಾಳಿಗಳು ನಡೆದವು. ಇದು ಫೆಡರಲ್ ಏಜೆಂಟರು ಲ್ಯಾಟಿನ್ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಎಂಬ ಆರೋಪಕ್ಕೆ ಕಾರಣ ಆಯಿತು. ಸಂಜೆ ವೇಳೆಗೆ ನೂರಾರು ಪ್ರತಿಭಟನಾಕಾರರು ಲಾಸ್ ಏಂಜಲೀಸ್ ಫೆಡರಲ್ ಕಟ್ಟಡದ ಹೊರಗೆ ಜಮಾಯಿಸಿದ್ರು. ಅಲ್ಲಿ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ಗುಂಪನ್ನು ಚದುರಿಸಲು ಪೆಪ್ಪರ್ ಬಾಲ್ಗಳನ್ನು ಹಾರಿಸಿದ್ರು. ಈ ಘಟನೆಗಳಲ್ಲಿ ಸರ್ವಿಸ್ ಎಂಪ್ಲಾಯೀಸ್ ಇಂಟರ್ನ್ಯಾಷನಲ್ ಯೂನಿಯನ್ ಕ್ಯಾಲಿಫೋರ್ನಿಯಾದ ಮುಖ್ಯಸ್ಥ ಡೇವಿಡ್ ಹ್ಯೂರ್ಟಾ ಸೇರಿದಂತೆ 100ಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಯಿತು. ಜೂನ್ 7ರಂದು ಬೆಳಗ್ಗೆ ಲಾಸ್ ಏಂಜಲೀಸ್ನ ದಕ್ಷಿಣಕ್ಕೆ ಸುಮಾರು 20 ಮೈಲಿ ದೂರದಲ್ಲಿರುವ ಪ್ಯಾರಾಮೌಂಟ್ನಲ್ಲಿ ಹೋಮ್ ಡಿಪೋ ಬಳಿ ಮತ್ತೊಂದು ಐಸಿಇ ದಾಳಿಯ ವದಂತಿಗಳು ಹರಡಿದಾಗ ಪ್ರತಿಭಟನೆಗಳು ತೀವ್ರಗೊಂಡವು. ಮಧ್ಯಾಹ್ನದ ವೇಳೆಗೆ ಲಾಸ್ ಏಂಜಲೀಸ್ ಕೌಂಟಿ ಶೆರಿಫ್ ಇಲಾಖೆ ಗುಂಪುಗಳನ್ನು ಸ್ಥಳಾಂತರಿಸಲು ಆದೇಶಿಸಿತು ಮತ್ತು ಬಂಧನಗಳು ಹಾಗೂ ಬಲಪ್ರಯೋಗದ ಬಗ್ಗೆ ಎಚ್ಚರಿಕೆ ನೀಡಿತು. ಸಂಜೆ ಕತ್ತಲಾದ ನಂತರ ಕಾಂಪ್ಟನ್ನಲ್ಲಿ ಪ್ರತಿಭಟನೆಗಳು ಮುಂದುವರೆದವು. ಅಲ್ಲಿ ಅಧಿಕಾರಿಗಳು ರಬ್ಬರ್ ಗುಂಡುಗಳನ್ನು ಬಳಸಿದ್ರು. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಕಲ್ಲುಗಳು, ಸುಡುಮದ್ದುಗಳು ಮತ್ತು ಗಾಜಿನ ಬಾಟ್ಲಿಗಳನ್ನು ಪೊಲೀಸರ ಕಡೆಗೆ ಎಸೆದರು. ಡೌನ್ ಟೌನ್ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನಾಕಾರರು ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನ ಹೊರಗೆ ಜಮಾಯಿಸಿದ್ರು. ಪ್ರತಿಭಟನಾಕಾರರನ್ನ ಲಾಸ್ ಏಂಜಲೀಸ್ ಪೊಲೀಸ್ ಇಲಾಖೆ ಅಕ್ರಮ ಕೂಟ ಅಂತ ಘೋಷಿಸಿ ತಡೆಗೋಡೆಗಳನ್ನು ಸ್ಥಾಪಿಸಿತು. ಈ ಎಲ್ಲಾ ಬೆಳವಣಿಗೆಗಳಿಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿಕ್ರಿಯೆ ಪರಿಸ್ಥಿತಿಯನ್ನ ಮತ್ತಷ್ಟು ಬಿಗಡಾಯಿಸಿತು. ಜೂನ್ 7ರಂದು ಸಂಜೆ 6 ಗಂಟೆಗೆ ಅವರು ಲಾಸ್ ಏಂಜಲೀಸ್ಗೆ 2,000 ನ್ಯಾಷನಲ್ ಗಾರ್ಡ್ ಪಡೆಗಳನ್ನು ನಿಯೋಜಿಸಲು ಮೆಮೊಗೆ ಸಹಿ ಹಾಕಿದ್ರು. ಫೆಡರಲ್ ವಲಸೆ ಅಧಿಕಾರಿಗಳನ್ನು ರಕ್ಷಿಸೋದು ಇದರ ಉದ್ದೇಶವಾಗಿತ್ತು. ಇದೀಗ 4,000ಕ್ಕೂ ಹೆಚ್ಚು ಸೈನಿಕರಿರುವ ರಾಷ್ಟ್ರೀಯ ಗಾರ್ಡ್ ಪಡೆ ಲಾಸ್ ಏಂಜಲೀಸ್ನಲ್ಲಿರುವುದಾಗಿ ಅಂದಾಜು ಮಾಡಲಾಗಿದೆ. ನ್ಯಾಷನಲ್ ಗಾರ್ಡ್ ಅಮೆರಿಕದ ವಿಶಿಷ್ಟ ಮಿಲಿಟರಿ ಘಟಕವಾಗಿದ್ದು, ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡರ ಅಡಿಯಲ್ಲೂ ಕಾರ್ಯನಿರ್ವಹಿಸುತ್ತೆ. ಇವರ ಸಾಮಾನ್ಯ ಕರ್ತವ್ಯಗಳು ರಾಜ್ಯ ಮಟ್ಟದಲ್ಲಿ ವಿಪತ್ತು ಪ್ರತಿಕ್ರಿಯೆ, ನಾಗರಿಕ ಅಶಾಂತಿ ನಿರ್ವಹಣೆ ಮತ್ತು ಸಾರ್ವಜನಿಕ ಆರೋಗ್ಯ ತುರ್ತು ಸ್ಥಿತಿಗಳಲ್ಲಿ ನೆರವು ನೀಡುವುದನ್ನು ಒಳಗೊಂಡಿವೆ. ಅಧ್ಯಕ್ಷರು ನ್ಯಾಷನಲ್ ಗಾರ್ಡ್ಸ್ ಅನ್ನ ರಾಷ್ಟ್ರೀಯ ಸೇವೆಗೆ ಕರೆಸುವುದನ್ನು ಫೆಡರಲ್ ನಿಯಂತ್ರಣ ಅಂತ ಹೇಳಲಾಗುತ್ತೆ. ಫೆಡರಲ್ ನಿಯಂತ್ರಣದಲ್ಲಿ ನ್ಯಾಷನಲ್ ಗಾರ್ಡ್ಸ್ ರಾಜ್ಯದ ನಿಯಂತ್ರಣದಿಂದ ಹೊರಬಂದು ಅಮೆರಿಕ ಸೇನೆಯ ಭಾಗವಾಗಿ ಫೆಡರಲ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ವರದಿ ಮಾಡುತ್ತೆ. ಇದನ್ನ ಯುದ್ಧ ಕಾಲದಲ್ಲಿ ಅಥವಾ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಬಳಸಲಾಗುತ್ತೆ. ಫೆಡರಲ್ ನಿಯಂತ್ರಣದ ಅಡಿಯಲ್ಲಿ ನ್ಯಾಷನಲ್ ಗಾರ್ಡ್ಸ್ ಯುದ್ಧ ಕಾರ್ಯಾಚರಣೆಗಳು ಮತ್ತು ವಿದೇಶಿ ನಿಯೋಜನೆಗಳಲ್ಲಿ ಭಾಗವಹಿಸಬಹುದು. ನ್ಯಾಷನಲ್ ಗಾರ್ಡ್ಸ್ನ ಹೆಚ್ಚಿನ ಸದಸ್ಯರು ಅರೆಕಾಲಿಕ ಸೇವೆ ಸಲ್ಲಿಸ್ತಾ ತಮ್ಮ ಸಮುದಾಯಗಳಲ್ಲಿ ವಾಸಿಸುತ್ತಾರೆ. ಕ್ಯಾಲಿಫೋರ್ನಿಯಾದ ಗವರ್ನರ್ ಗವಿನ್ ನ್ಯೂಸಮ್ ಮತ್ತು ಲಾಸ್ ಏಂಜಲೀಸ್ನ ಮೇಯರ್ ಕರೆನ್ ಬಾಸ್ ಅವರ ಅನುಮೋದನೆ ಇಲ್ಲದೆ ಟ್ರಂಪ್ ಅವರು ಈ ನ್ಯಾಷನಲ್ ಗಾರ್ಡ್ ಅನ್ನು ನಿಯೋಜಿಸಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಈ ಇಬ್ಬರೂ ಗವರ್ನರ್ಗಳು ವಿಪಕ್ಷ ಡೆಮೊಕ್ರಾಟ್ ಪಕ್ಷದವರು. ಭಾನುವಾರ ಬೆಳಗ್ಗೆ ಸುಮಾರು 20 ರಾಷ್ಟ್ರೀಯ ಗಾರ್ಡ್ ಸೈನಿಕರು ಮೆಟ್ರೋಪಾಲಿಟನ್ ಡಿಟೆಕ್ಷನ್ ಸೆಂಟರ್ಗೆ ಆಗಮಿಸಿದ್ರು ಮತ್ತು 10:30ರ ಹೊತ್ತಿಗೆ ಲಾಸ್ ಏಂಜಲೀಸ್ನ 3 ಸ್ಥಳಗಳಲ್ಲಿ ಸುಮಾರು 300 ಸೈನಿಕರು ನಿಯೋಜನೆಗೊಂಡಿದ್ರು. ಮಧ್ಯಾಹ್ನ 1 ಗಂಟೆ ವೇಳೆಗೆ ನ್ಯಾಷನಲ್ ಗಾರ್ಡ್ ಸದಸ್ಯರು, ಐಸಿಇ ಅಧಿಕಾರಿಗಳು ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಏಜೆಂಟರು ರಕ್ಷಣಾತ್ಮಕ ಸಾಲನ್ನು ರಚಿಸಿ ಅಶ್ರುವಾಯು, ಪೆಪ್ಪರ್ ಬಾಲ್ಗಳನ್ನು ಮತ್ತು ಇತರ ಗುಂಪು ನಿಯಂತ್ರಣ ಆಯುಧಗಳನ್ನು ಬಳಸಿ ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸಿದ್ರು. ಗುಂಪುಗಳು ದಕ್ಷಿಣಕ್ಕೆ ಹೋಗುವ 101 ಫ್ರೀವೇಗೆ ನುಗ್ಗಿ ಸಂಚಾರಕ್ಕೆ ಅಡ್ಡಿಪಡಿಸಿದ್ವು. ನಂತರ ಕ್ಯಾಲಿಫೋರ್ನಿಯಾ ಹೆದ್ದಾರಿ ಗಸ್ತು ವಾಹನಗಳು ರಸ್ತೆಯನ್ನ ತೆರವುಗೊಳಿಸಿದ್ವು. ಅಲಮೇಡಾ ಸ್ಟ್ರೀಟ್ನಲ್ಲಿ ಪ್ರತಿಭಟನಾಕಾರರು ಕನಿಷ್ಠ 4 ಸ್ವಯಂ ಚಾಲಿತ ವೇಮೋ ಕಾರುಗಳಿಗೆ ಬೆಂಕಿ ಹಚ್ಚಿದ್ರು. ವಿದ್ಯುತ್ ಚಾಲಿತ ಕಾರುಗಳು ಹೊತ್ತಿ ಉರಿದಾಗ ಸ್ಫೋಟಗೊಂಡವು. ಇದರಿಂದ ದಟ್ಟವಾದ ಕಪ್ಪು ಹೊಗೆ ಕಾಣಿಸಿಕೊಳ್ತು. ಕಸದ ಬುಟ್ಟಿಗಳನ್ನು ಬೆಂಕಿಗಿಡಲಾಯಿತು, ಕಿಟಕಿಗಳನ್ನು ಒಡೆಯಲಾಯಿತು ಮತ್ತು ಲಾಸ್ ಏಂಜಲೀಸ್ ಪೊಲೀಸ್ ಪ್ರಧಾನ ಕಚೇರಿ, ಯುಎಸ್ ನ್ಯಾಯಾಲಯ ಮತ್ತು ಹಳೆಯ ಲಾಸ್ ಏಂಜಲೀಸ್ ಟೈಮ್ಸ್ ಕಟ್ಟಡವನ್ನು ವಿರೂಪಗೊಳಿಸಲಾಯಿತು. ಗವರ್ನರ್ ಗವಿನ್ ನ್ಯೂಸಮ್ ಅವರು ನ್ಯಾಷನಲ್ ಗಾರ್ಡ್ ಪಡೆಗಳ ನಿಯೋಜನೆಯನ್ನ ಅಕ್ರಮ ಮತ್ತು ಅನೈತಿಕ ಅಂತ ಕರೆದಿದ್ದಾರೆ. ಅಧ್ಯಕ್ಷ ಟ್ರಂಪ್ ತಮ್ಮ ಅನುಮತಿ ಇಲ್ಲದೆ ನ್ಯಾಷನಲ್ ಗಾರ್ಡ್ ಅನ್ನ ಫೆಡರಲ್ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ.
ಮೇಯರ್ ಕರೆನ್ ಬಾಸ್ ಅವರು ಟ್ರಂಪ್ ಆಡಳಿತ ಸುರಕ್ಷತೆಯನ್ನ ಖಚಿತಪಡಿಸುವ ಬದಲು ಗೊಂದಲವನ್ನು ಸೃಷ್ಟಿ ಮಾಡುತ್ತೆ ಅಂತ ಆರೋಪಿಸಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಅವರು ಕ್ಯಾಂಪ್ ಪೆಂಡಲ್ಟನ್ನಲ್ಲಿರುವ ಮರೈನ್ಗಳು ಹೆಚ್ಚಿನ ಎಚ್ಚರಿಕೆಯಲ್ಲಿರುವುದಾಗಿ ಮತ್ತು ಅಗತ್ಯವಿದ್ದರೆ ಅವರನ್ನ ನಿಯೋಜನೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಅಮೆರಿಕದ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ರಾಷ್ಟ್ರೀಯ ಗಾರ್ಡ್ ನಿಯೋಜನೆಯನ್ನ ಅಪಾಯಕಾರಿ ಹೆಚ್ಚಳ ಅಂತ ಕರೆದಿದ್ದಾರೆ. ಆಡಳಿತ ಭಯವನ್ನ ಹರಡ್ತಿದೆ ಅಂತಾನೂ ಅವರು ಆರೋಪಿಸಿದ್ದಾರೆ. ಈ ಪ್ರತಿಭಟನೆಗಳು ಹಿಂಸಾತ್ಮಕವಾಗಿದ್ದರೂ ಅವು ಈ ಹಿಂದಿನ ರಾಡ್ನಿ ಕಿಂಗ್ ಗಲಭೆಗಳು ಅಥವಾ 2020ರ ಜಾರ್ಜ್ ಫ್ಲಾಯ್ಡ್ ಪ್ರತಿಭಟನೆಗಳ ಪ್ರಮಾಣವನ್ನ ಇನ್ನೂ ತಲುಪಿಲ್ಲ. ಆದರೆ ರಾಜ್ಯಪಾಲರ ಅನುಮೋದನೆ ಇಲ್ಲದೆ ನ್ಯಾಷನಲ್ ಗಾರ್ಡ್ ಅನ್ನ ಏಕಪಕ್ಷೀಯವಾಗಿ ಬಳಸಿರೋದು ಅಮೆರಿಕದಲ್ಲಿ ಒಂದು ಐತಿಹಾಸಿಕ ಕ್ಷಣ ಆಗಿದೆ. 1965ರಲ್ಲಿ ಅಧ್ಯಕ್ಷ ಲಿಂಡನ್ ಬಿ ಜಾನ್ಸನ್ ಅವರು ನಾಗರಿಕ ಹಕ್ಕುಗಳ ಹೋರಾಟಗಾರರ ಮೆರವಣಿಗೆಯ ಸಮಯದಲ್ಲಿ ಅಲಬಾಮಾಕ್ಕೆ ರಾಷ್ಟ್ರೀಯ ಪಡೆಗಳನ್ನು ಕಳಿಸಿದಾಗ ಇದೇ ರೀತಿ ಘಟನೆ ನಡೆದಿತ್ತು. ಒಟ್ಟಾರೆಯಾಗಿ ಲಾಸ್ ಏಂಜಲೀಸ್ನಲ್ಲಿನ ಪರಿಸ್ಥಿತಿ, ವಲಸೆ ನೀತಿಗಳು ಮತ್ತು ಫೆಡರಲ್ ಏಜೆನ್ಸಿಗಳ ಕ್ರಮಗಳ ಬಗ್ಗೆ ವ್ಯಾಪಕ ಅಸಮಾಧಾನವನ್ನ ಸೂಚಿಸುತ್ತಿದೆ. ಟ್ರಂಪ್ ಆಡಳಿತದ ಕಠಿಣ ಪ್ರತಿಕ್ರಿಯೆ ಮತ್ತು ಕಾನೂನು ಕ್ರಮಗಳು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.